ಪ್ರಕೃತಿಯನ್ನು ಸಕಲ ಜಲಚರ ಜೀವಿಗಳನ್ನು ತಂದೆ ದೇವರು ಸೃಷ್ಟಿಸಿದರು. ಆತನ ನಾಮವ ಕೀರ್ತಿಸುವೆನು. ಈ ಸುಂದರ ದೇವರಿನ ಸ್ತುತಿ ಗೀತೆ ಹಾಡುವೆ. ನನ್ನನ್ನೇ ನಾ ಮರೆತು ನಿನ್ನಡೆಗೆ ಬರುವೆ. ದೇವರಿನ ಸ್ತುತಿ ಗೀತೆ ಹಾಡುವೆ. ನನ್ನನ್ನೇ ನಾ ಮರೆತು ನಿನ್ನಡೆಗೆ ಬರುವೆ. ಸಕಲವನ್ನು ತ್ಯಜಿಸಿ ನಿನ್ನಲ್ಲಿ ಲೀನವಾಗಿ, ಸಕಲವನ್ನು ತ್ಯಜಿಸಿ ನಿನ್ನಲ್ಲಿ ಲೀನವಾಗಿ, ನನ್ನೊಲವಾಗಿ ನಿನಗಿಂದು ತೋರುವೆ. ನಿನ್ನೆದುರು ಶರಣಾಗಿ ನಿಲ್ಲುವೆ. ನೀನೆ ನನ್ನ ಬಾಳಿನ ಆಶಾ ಕಿರಣ. ಈ ಸುಂದರ ಪ್ರಕೃತಿಯನ್ನು ಸಕಲ ಜಲಚರ ಜೀವಿಗಳನ್ನು ತಂದೆ ದೇವರು ಸೃಷ್ಟಿಸಿದರು. ಆತನ ನಾಮವ ಕೀರ್ತಿಸುವೆನು. ಈ ಸುಂದರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ಜೀವನದಲ್ಲಿ ಕೆಲವರು ಸಾಧಕರಾಗುತ್ತಾರೆ, ಕೆಲವರು ಬೋಧಕರಾಗುತ್ತಾರೆ, ಮತ್ತೆ ಕೆಲವರು ತಮ್ಮ ಸರಳ ಸಜ್ಜನಿಕೆಯ ಜೀವನ ಶೈಲಿಯಿಂದ ಇತರರಿಗೆ ಸ್ಫೂರ್ತಿದಾಯಕರಾಗುತ್ತಾರೆ. ಅದರಲ್ಲಿ ಕೆಲವರು ಈ ಮೂರು ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಇಂಥ ವ್ಯಕ್ತಿಗಳಲ್ಲಿ ಇಂದು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸುವಂತಹ ಫಾದರ್ ಸೆಲ್ವರ್ ಅವರು ಒಬ್ಬರಾಗಿದ್ದಾರೆ. ಇಂದು ವಂದನೀಯ ಸ್ವಾಮಿ ಸೆಲ್ವರತ್ನಂ ರವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸುವಾಗ ಈ ಕೃತಜ್ಞತಾ ಬಲಿ ಪೂಜೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಂದನೀಯ ಸ್ವಾಮಿ ಸೆಲ್ವರ್ ಅವರು ದೇವರು ನಮ್ಮ ಪ್ರಾಂತ್ಯಕ್ಕೆ ಹಾಗೂ ಈ ಸಮುದಾಯಕ್ಕೆ ನೀಡಿದ ಅಮೂಲ್ಯ ವರದಾನವಾಗಿದ್ದಾರೆ. ದೈವಶಾಸ್ತ್ರದಲ್ಲಿ ಅವರ ಪಾಂಡಿತ್ಯ, ಅನೇಕ ವಿಚಾರ ಮಂಥನಗಳಲ್ಲಿ ಅವರು ಮಂಡಿಸುವಂತಹ ವಿಚಾರಗಳು, ಅವರ ಒಳಗುಗಳು, ತರಗತಿಗಳನ್ನು ನಡೆಸುವಾಗ ಅವರಲ್ಲಿರುವಂತಹ ಉತ್ಸಾಹ, ಅವರ ಬೋಧನಾ ಶೈಲಿ ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ತೋರಿಸುವಂತಹ ಶ್ರದ್ಧೆ ನಿಜವಾಗಿಯೂ ಪ್ರಶಂಸನೀಯ ಹಾಗೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಆಧ್ಯಾತ್ಮಿಕ ವಿಚಾರಗಳಲ್ಲಾಗಲಿ ಶೈಕ್ಷಣಿಕ ವಿಚಾರಗಳಲ್ಲಾಗಲಿ ಅವರೊಬ್ಬ ಮೇಧಾವಿ. ವಿದ್ಯಾರ್ಥಿಗಳು ಒಳಿತು ಮಾಡುವಾಗ ಅವರನ್ನು ಮೆಚ್ಚಿ, ತಪ್ಪು ಮಾಡುವಾಗ ಅವರನ್ನು ತಿದ್ದಿ, ದೈವ ವಾಕ್ಯದ ಪ್ರೀತಿಯನ್ನು ಅವರಲ್ಲಿ ಬಿತ್ತಿ ತಮ್ಮ ಬೋಧನೆಯ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಇವರು ಪ್ರೇರಣೆಯಾಗಿದ್ದಾರೆ. ಹೀಗೆ ಜ್ಞಾನದೀಪ ವಿದ್ಯಾಸಂಸ್ಥೆಗೆ ಮತ್ತು ನಮ್ಮ ಈ ಸಮುದಾಯಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಪ್ರೀತಿಯ ಫಾದರ್ ಸೆಲ್ವರ್ ಅವರೇ, ನೀವೊಬ್ಬ ಧರ್ಮಗುರುವಾಗಿ, ಶಿಕ್ಷಕರಾಗಿ, ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಹಾಗೂ ಇನ್ನಿತರ ರೀತಿಯಲ್ಲಿ ನೀಡಿದ ಎಲ್ಲಾ ಸೇವೆಗೆ ಹಾಗೂ ನಮಗೆ ನೀವು ನೀಡುವಂತಹ ಪ್ರೋತ್ಸಾಹ ಮತ್ತು ಪ್ರೀತಿಗೆ ನಾವಿಂದು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಶುಭ ದಿನದಂದು ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ, ಒಳ್ಳೆಯ ಆರೋಗ್ಯವನ್ನು, ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ನಾವು ಬೇಡುತ್ತೇವೆ. ಹಾಗೆ ಪ್ರತ್ಯೇಕವಾಗಿ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗೂ ದೇವರ ಧಾರಾಳ ಆಶೀರ್ವಾದವಿರಲಿ. ಅವರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು ದೇವರು ಕರುಣಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರೈಸ್ತರಲ್ಲಿ ಪ್ರಿಯರಾದ ಸಹೋದರರೇ,
ಇವತ್ತು ನನ್ನ ಹುಟ್ಟುಹಬ್ಬವನ್ನು ನಾನು ಆಚರಿಸುತ್ತೇನೆ. ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಬಂದು ಈ ಬಲಿಪೂಜೆಯನ್ನು ಅರ್ಪಿಸಲು ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇವತ್ತಿನ ಮೊದಲನೆಯ ವಾಚನದಲ್ಲಿ ಅಂಟಿಯೋಕಸ್ ಎಪಿಫೇನಸ್ ಅನಾರೋಗ್ಯದ ಹಾಸಿಗೆ ಮೇಲೆ ಮಲಗಿದ್ದಾನೆ. ಅವನು ತನ್ನ ಸಹಾಯಕರನ್ನು ಕರೆದು, ನಾನು ಅಧಿಕಾರದಲ್ಲಿರುವಾಗ ಯಹೂದಿಯರಿಗೆ ಒಳ್ಳೆಯದು ಮಾಡಲಿಲ್ಲ, ಕೆಟ್ಟದು ಮಾಡಿದ್ದೇನೆ. ಅದಕ್ಕಾಗಿ ದೇವರು ನನ್ನನ್ನು ದಂಡಿಸುತ್ತಾರೆ. ಯಹೂದಿಯರಿಗೆ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಎಂದು ಹೇಳುತ್ತಾನೆ. ನಾವು ಈ ಬಲಿಪೂಜೆಯನ್ನು ಪ್ರಾರಂಭಿಸುವಾಗ ಅವಕಾಶ ಸಿಗುವಾಗಲೆಲ್ಲ ನಾವು ಪರರಿಗೆ ಒಳ್ಳೆಯದು ಮಾಡದೆ ಹೋದ ಕಾರಣಕ್ಕಾಗಿ ದೇವರಿಂದ ಕ್ಷಮಾಪಣೆಯನ್ನು ಪಡೆಯೋಣ. ಸರ್ವಶಕ್ತ ದೇವರಿಗೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ದೊಡ್ಡ ಪಾಪವೇ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಪ್ರಭು ದಯ ತೋರಿ. ಪ್ರಾರ್ಥಿಸೋಣ. ದೇವರೇ, ನಮ್ಮ ಹೃದಯಗಳನ್ನು ನಿಮ್ಮತ್ತ ಸೆಳೆದು ಪರಿವರ್ತಿಸಿ ಅವುಗಳನ್ನು ರೂಪಾಂತರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಕ್ಕಬಿಯರ ಮೊದಲನೆಯ ಗ್ರಂಥದಿಂದ ವಾಚನ. ಅರಸ ಅಂತಿಯೋಕನು ಮೆಸೊಪೊಟೇಮಿಯಾದಲ್ಲಿ ಸಂಚಾರ ಮಾಡುತ್ತಿದ್ದನು. ಪರ್ಷಿಯಾದಲ್ಲಿದ್ದ ಎಲಿಮಾ ಎಂಬಲ್ಲಿ ಒಂದು ಊರು ಸಿರಿ ಸಂಪತ್ತು, ಬೆಳ್ಳಿ ಬಂಗಾರಗಳಿಗೆ ಹೆಸರಾಗಿದೆ. ಅಲ್ಲಿದ್ದ ಒಂದು ದೇವಾಲಯ ಅಪಾರ ನಿಧಿಯುಳ್ಳದ್ದಾಗಿದೆ. ಮೊದಲು ಗ್ರೀಸ್ ದೇಶವನ್ನು ಆಳುತ್ತಿದ್ದ ಮೆಸಿಡೋನಿಯಾದ ಅರಸ ಫಿಲಿಪ್ಪನ ಮಗ ಅಲೆಕ್ಸಾಂಡರನು ಬಿಟ್ಟು ಹೋಗಿದ್ದ ಚಿನ್ನದ ಡಾಲು ಕವಚಗಳು ಅದರಲ್ಲಿಯೇ ಇವೆ ಎಂಬ ಸಮಾಚಾರವನ್ನು ಅವನು ಕೇಳಿದ್ದನು. ಆ ಊರನ್ನು ಹಿಡಿದುಕೊಂಡು ಸುಲಿಗೆ ಮಾಡಬೇಕೆಂಬ ಹವಣಿಕೆಯಿಂದ ಅಲ್ಲಿಗೆ ಬಂದನು. ಆದರೆ ಅವನಿಗೆ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಈ ಸುದ್ದಿ ಆ ಊರೊಳಗಿದ್ದ ಜನರಿಗೆ ಮುಟ್ಟಲು ಅವರು ಅವನ ಸಂಗಡ ಯುದ್ಧ ಮಾಡಿದರು. ಅವನು ಬಹು ವ್ಯಸನಕ್ರಾಂತನಾಗಿ ಅಲ್ಲಿಂದ ಕಾಲು ಕಿತ್ತು ಬಾಬಿಲೋನಿಗೆ ಹಿಂದಿರುಗಿದನು. ಇದಲ್ಲದೆ ಅಂತಿಯೋಕನು ಪರ್ಷಿಯಾದಲ್ಲಿದ್ದಾಗ ಒಬ್ಬನು ಬಂದು ಅವನಿಗೆ ಹೀಗೆಂದು ವರದಿ ಮಾಡಿದನು: ಜುದೇಯದ ವಿರುದ್ಧ ಹೋಗಿದ್ದ ಸೈನ್ಯವೆಲ್ಲ ಹಿಂದೂಡಲ್ಪಟ್ಟಿತು. ಮೊದಲು ಅಪಾರ ಬಲದೊಂದಿಗೆ ಹೋದ ಲೂಸ್ಯನು ನಾಚಿಕೆಗೀಡಾಗಿ ಹಿಂದಿರುಗಿದನು. ಅವನ ಸೈನ್ಯದವರು ಬಿಟ್ಟು ಹೋಗಿದ್ದ ಎಲ್ಲವನ್ನು ಜುದೇಯದವರು ದೋಚಿಕೊಂಡು ಹೋದರು. ಆದುದರಿಂದ ಈಗ ಅವರು ಶಸ್ತ್ರಾಸ್ತ್ರಗಳುಳ್ಳವರಾಗಿ ಪರಾಕ್ರಮದ ವಿಷಯಗಳಲ್ಲಿ ಯಾವ ಕೊರತೆಯೂ ಇಲ್ಲದೆ ಬಲಾಢ್ಯರಾಗಿದ್ದಾರೆ. ಜೆರುಸಲೇಮಿನಲ್ಲಿದ್ದ ಬಲಿಪೀಠದ ಮೇಲೆ ನೀವು ಕಟ್ಟಿಸಿದ್ದ ವಿನಾಶಕರ ವಿಕಟ ಮೂರ್ತಿಯನ್ನು ಕೆಡವಿ ಹಾಕಿದ್ದಾರೆ. ದೇವಾಲಯದ ಸುತ್ತಲೂ ಮೊದಲಿನಂತೆ ಎತ್ತರವಾದ ಗೋಡೆಗಳನ್ನು ಕಟ್ಟಿಸಿದ್ದಾರೆ. ಇದಲ್ಲದೆ ನಿಮಗೆ ಸೇರಿದ ಬೆಸ್ಸೂರ ಊರನ್ನು ಭದ್ರಗೊಳಿಸಿದ್ದಾರೆ ಎಂದನು.
ಅರಸನು ಈ ಸುದ್ದಿಯನ್ನು ಕೇಳಿ ಆಶ್ಚರ್ಯಚಕಿತನಾದನು ಹಾಗೂ ಬಹು ಖಿನ್ನನಾದನು. ತಾನು ಆರೈಸಿದಂತೆ ಆಗದಿದ್ದುದನ್ನು ಕಂಡು ದುಃಖಕ್ರಾಂತನಾಗಿ ನೊಂದು ಹಾಸಿಗೆ ಹಿಡಿದನು. ಅವನು ಬಹು ದುಃಖಿತನಾಗಿ ಇನ್ನೂ ಸಾಯುವುದೇ ಲೇಸೆಂದೆಣಿಸಿ ಅಲ್ಲಿಯೇ ಬಹುದಿನದವರೆಗೆ ನಿಂತು ಬಿಟ್ಟನು. ತನ್ನ ಸ್ನೇಹಿತರನ್ನು ಅಲ್ಲಿಗೆ ಕರೆಸಿಕೊಂಡನು. ಅವರಿಗೆ, ನನ್ನ ಕಣ್ಣಿಗೆ ನಿದ್ರೆ ಇಲ್ಲ, ಚಿಂತೆಯಿಂದ ನನ್ನ ಅಂತರಂಗವು ಕುಂದಿ ಹೋಗಿದೆ. ನಾನು ನನ್ನ ಅಧಿಕಾರದಲ್ಲಿ ಮೆರೆಯುತ್ತಿದ್ದಾಗ ಜನೋಪಕಾರಿಯೂ ಪ್ರೀತಿ ಪಾತ್ರನೂ ಆಗಿದ್ದೆ. ಆದರೆ ಈಗ ಎಂತಹ ವಿಪತ್ತಿಗೆ ನಾನು ಗುರಿಯಾದೆ, ಎಂತಹ ಮಹಾಪ್ರವಾಹದಲ್ಲಿ ನಾನೀಗ ಸಿಕ್ಕಿಬಿದ್ದಿದ್ದೇನೆ. ಜೆರುಸಲೇಮಿನಲ್ಲಿ ನಾನು ನಡೆಸಿದ ಅತ್ಯಾಚಾರಗಳ ಸ್ಮರಣೆ ನನಗೀಗ ಬರುತ್ತಿದೆ. ಅಲ್ಲಿದ್ದ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನೆಲ್ಲ ನಾನು ಅಪಹರಿಸಿದೆ. ಕಾರಣವಿಲ್ಲದೆ ಜುದೇಯದ ನಿವಾಸಿಗಳನ್ನು ನಾಶ ಮಾಡುವುದಕ್ಕೆ ಜನರನ್ನು ಕಳುಹಿಸಿದೆ. ಈ ಕಾರಣದಿಂದಲೇ ಈಗ ನನ್ನ ಮೇಲೆ ಈ ವಿಪತ್ತು ಬಂದಿದೆ ಎಂದು ನನಗೀಗ ಗೊತ್ತಾಯಿತು. ಆದುದರಿಂದಲೇ ನಾನೀಗ ಚಿಂತಾನುತಾಪದಿಂದ ಪರದೇಶದಲ್ಲಿ ಸಾಯುತ್ತಿದ್ದೇನೆ ಎಂದು ಹೇಳಿದನು. ಪ್ರಭುವಿನ ವಾಕ್ಯ. ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ನಿನ್ನಿತ್ತ ಮುಕ್ತಿಗಾಗಿ ಆನಂದಗೊಳ್ಳುವೆನು. ಆನಂದಗೊಳ್ಳುವನು. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು. ನಿನ್ನದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ಪರಾತ್ಪರನೇ ಮಾಡುವೆನು ನಿನ್ನ ನಾಮಸ್ತುತಿ. ಹರ್ಷಾನಂದಗೊಳ್ಳುವೆನು ದೇವ ನಿನ್ನಲ್ಲತಿ. ಶ್ಲೋಕ. ಪ್ರಭು ನಿನ್ನಿತ್ತ ಮುಕ್ತಿಗಾಗಿ ಆನಂದಗೊಳ್ಳುವೆನು. ನಿನ್ನ ಕಂಡು ನನ್ನ ವೈರಿಗಳು ಗೈದರು ಪಲಾಯನ. ಎದ್ದು ಬಿದ್ದು ಅವರೆಲ್ಲರೂ ಹೊಂದಿದರು ವಿನಾಶನ. ಭ್ರಷ್ಟರನ್ನು ದಂಡಿಸಿದೆ, ರಾಷ್ಟ್ರಗಳನ್ನು ಖಂಡಿಸಿದೆ. ಎಂದೆಂದೂ ಹೆಸರಿಲ್ಲದಂತೆ ಅವರನ್ನು ಅಳಿಸಿ ಹಾಕಿದೆ. ಶ್ಲೋಕ. ಪ್ರಭು ನಿಮಿತ್ತ ಮುಕ್ತಿಗಾಗಿ ಆನಂದಗೊಳ್ಳುವೆನು. ದುಷ್ಟರು ಗೈದ ಕುಯುಕ್ತಿಯೇ ಅವರಿಗೆ ಸಂಹಾರಕ. ದರಿದ್ರನು ದೇವರು ಎಂದಿಗೂ ಮರೆಯುವುದಿಲ್ಲ. ನಿರ್ಗತಿಕರ ನಿರೀಕ್ಷೆ ಕೈಗೂಡದೆ ಇರುವುದಿಲ್ಲ. ಶ್ಲೋಕ. ಪ್ರಭು ನಿನ್ನಿಂದ ಮುಕ್ತಿಗಾಗಿ ಆನಂದಗೊಳ್ಳುವೆನು. ಘೋಷಣೆ. ಪುಟದ ಸಂಖ್ಯೆ 144. ಜೀವನ ನಯ ಸುಡಿ ಧ್ಯಾನ ಆನಂದದ ಸದನ ನಿನ್ನಯ ಸ್ತುತಿಗಾನ ಧನ್ಯವು ಈ ಜೀವನ ನಿನ್ನಯ ಸುಡಿ ಧ್ಯಾನ ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ತರುವಾಯ ಪುನರುತ್ಥಾನವಿಲ್ಲವೆಂದು ಹೇಳುವವರಾದ ಸದ್ದುಕಾಯರಲ್ಲಿ ಕೆಲವರು ಬಂದು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ,
ಅಣ್ಣನಾದವನು ಹೆಂಡತಿಯುಳ್ಳವನಾಗಿದ್ದು ಮಕ್ಕಳಿಲ್ಲದೆ ಸತ್ತರೆ ಅವನ ತಮ್ಮನು ಆಕೆಯನ್ನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ನಮಗೆ ಬರೆದಿಟ್ಟನಷ್ಟೇ. ಒಳ್ಳೆಯದು. 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಮೊದಲನೆಯವನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತನು. ಎರಡನೆಯವನು, ಅವನ ತರುವಾಯ ಮೂರನೆಯವನು ಆಕೆಯನ್ನು ಮದುವೆ ಮಾಡಿಕೊಂಡರು. ಇದೇ ರೀತಿಯಾಗಿ 7 ಮಂದಿಯೂ ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತರು. ಕಡೆಯಲ್ಲಿ ಆ ಹೆಂಗಸು ಸತ್ತಳು. ಹಾಗಾದರೆ ಪುನರುತ್ಥಾನದಲ್ಲಿ ಆ ಸ್ತ್ರೀಯು ಅವರೊಳಗೆ ಯಾರ ಹೆಂಡತಿಯಾಗಿರುವಳು? ಆಕೆಯನ್ನು 7 ಮಂದಿಯೂ ಮದುವೆ ಮಾಡಿಕೊಂಡಿದ್ದರಲ್ಲ ಎಂದರು. ಯೇಸು ಅವರಿಗೆ, ಈ ಲೋಕದ ಜನರು ಮದುವೆ ಮಾಡಿಕೊಳ್ಳುತ್ತಾರೆ ಹಾಗೂ ಮದುವೆ ಮಾಡಿಕೊಡುತ್ತಾರೆ, ಆದರೆ ಮೇಲನ ಲೋಕದನ್ನು ಸತ್ತವರೊಳಗಿಂತ ಪುನರುತ್ಥಾನವನ್ನು ಪಡೆಯುವುದಕ್ಕೆ ಯೋಗ್ಯರೆನಿಸಿಕೊಂಡಿರುವವರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಕೊಡುವುದೂ ಇಲ್ಲ. ಅವರು ಇನ್ನೂ ಮರಣಕ್ಕೆ ಗುರಿಯಾಗುವುದೇ ಇಲ್ಲ. ಪುನರುತ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿ ಸಮಾನರು, ದೇವರ ಮಕ್ಕಳು ಆಗಿರುತ್ತಾರೆ. ಸತ್ತವರು ಬದುಕಿ ಏಳುತ್ತಾರೆಂಬುದನ್ನು ಮೋಶೆಯು ಸೂಚಿಸಿದ್ದಾನೆ. ಅವನು ಪೊದೆಯ ಸಂಗತಿಯಿರುವ ಅಧ್ಯಾಯದಲ್ಲಿ ಕರ್ತನನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಆತನಿಗೆ ಎಲ್ಲರೂ ಜೀವಿಸುವವರೇ ಎಂದು ಹೇಳಿದನು. ಶಾಸ್ತ್ರಿಗಳಲ್ಲಿ ಕೆಲವರು, ಬೋಧಕನೇ, ಚೆನ್ನಾಗಿ ಹೇಳಿದಿ ಅಂದರು. ಆತನನ್ನು ಇನ್ನೇನು ಕೇಳುವುದಕ್ಕೂ ಅವರಿಗೆ ಧೈರ್ಯವಿಲ್ಲದೆ ಹೋಯಿತು. ಪ್ರಭುವಿನ ಶುಭ ಸಂದೇಶ. ಕ್ರೈಸ್ತರಲ್ಲಿ ಪ್ರಿಯರಾದ ಸಹೋದರರೇ, ಊಹಿಸಿಕೊಳ್ಳಿ, ನಾನು ನಿಮ್ಮನ್ನು ಹೊರಗೆ ನೋಡುತ್ತೇನೆ. ಆ ಸಮಯದಲ್ಲಿ 2 ಪ್ರಶ್ನೆಗಳನ್ನು ನಿಮಗೆ ಹಾಕುತ್ತೇನೆ. ನೀವು ಎಲ್ಲಿಗೆ ಹೋಗುತ್ತಿ ಮತ್ತು ಹೇಗೆ ಹೋಗುತ್ತಿ? ನೀನು ಎಲ್ಲಿಗೆ ಹೋಗುತ್ತಿ ಎಂಬ ಪ್ರಶ್ನೆಗೆ ನೀವು ನನಗೆ ಉತ್ತರ ಕೊಡಬಹುದು. ನಾನು ಅಂಗಡಿಗೆ ಹೋಗುತ್ತೇನೆ, ಅಥವಾ ಶಾಲೆಗೆ ಹೋಗುತ್ತೇನೆ, ಅಥವಾ ಚರ್ಚಿಗೆ ಹೋಗುತ್ತೇನೆ ಅಂತ. ಎರಡನೆಯ ಪ್ರಶ್ನೆಗೆ ಹೇಗೆ ಹೋಗುತ್ತಿ ನೀವು ಉತ್ತರ ಕೊಡಬಹುದು. ನಾನು ನಡ್ಕೊಂಡು ಹೋಗುತ್ತೇನೆ, ಅಥವಾ ಬಸ್ಸಿನಲ್ಲಿ ಹೋಗುತ್ತೇನೆ, ಅಥವಾ ಟ್ರೈನಲ್ಲಿ ಹೋಗುತ್ತೇನೆ. ಇವತ್ತಿನ ಸುಸಂದೇಶದಲ್ಲಿ ದೇವರು ಈ 2 ಪ್ರಶ್ನೆಗಳನ್ನು ನಮಗೆ ಹಾಕುತ್ತಾರೆ. ನಿನ್ನ ಜೀವನದಲ್ಲಿ ನೀನು ಎಲ್ಲಿಗೆ ಹೋಗುತ್ತಿ? ಅದನ್ನು ತಲುಪುವುದು ಹೇಗೆ? ಮೊದಲನೆಯ ಪ್ರಶ್ನೆಗೆ ನಾವು 2 ರೀತಿಗಳಲ್ಲಿ ಉತ್ತರ ಕೊಡಬಹುದು. ತತ್ಕಾಲಿಕ ಉದ್ದೇಶ, ಗುರಿ, ಅಥವಾ ದೀರ್ಘಕಾಲಿಕ ಗುರಿ. ತತ್ಕಾಲಿಕ ಗುರಿಯಲ್ಲಿ ನಾನು ಒಬ್ಬ ಗುರುವಾಗಲು ಓದುತ್ತಾ ಇದ್ದೇನೆ ಎಂದು ಉತ್ತರ ಕೊಡಬಹುದು. ಆದರೆ ಈ ದೀರ್ಘಕಾಲಿಕ ಗುರಿಯಲ್ಲಿ ನಾನು ಸಾವಿನ ಕಡೆಗೆ ಹೋಗುತ್ತಾ ಇದ್ದೇನೆ. ಯಾಕೆಂದರೆ ನಾವು ಹುಟ್ಟುವಾಗ ಈ ಪ್ರಯಾಣ ಪ್ರಾರಂಭವಾಗುತ್ತದೆ. ಅಥವಾ ನಾನು ನಿತ್ಯ ಜೀವದ ಕಡೆ ಹೋಗುತ್ತಾ ಇದ್ದೇನೆ. ಹೇಗೆ ಹೋಗುವುದು? ಸಂತ ಇಗ್ನಾಸಿಯವರು ನಮಗೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಬದುಕಿನಲ್ಲಿ ಹೇಗೆ
ದೈಹಿಕ ವ್ಯಾಯಾಮಗಳು ಬೇಕಾಗುತ್ತವೋ ಹಾಗೆಯೇ ಆಧ್ಯಾತ್ಮಿಕ ವ್ಯಾಯಾಮಗಳು ಬೇಕಾಗುತ್ತವೆ. ಕ್ರೈಸ್ತರಲ್ಲಿ ಪ್ರಿಯರಾದ ಸಹೋದರರೇ, ಒಂದ್ಸಲ ಒಬ್ಬ ಯಜಮಾನನಿದ್ದನು, ಅವನಿಗೆ ಒಬ್ಬ ಸೇವಕನಿದ್ದನು. ಒಂದ್ಸಲ ಆ ಯಜಮಾನನಿಗೆ ತುಂಬ ಸಿಟ್ಟು ಬಂತು. ಅವನು ಆ ಸೇವಕನನ್ನು ನೋಡಿ, ನಿನಗಿಂತ ಒಬ್ಬ ಮೂರ್ಖನನ್ನು ನನ್ನ ಬದುಕಿನಲ್ಲಿ ನಾನು ನೋಡಿದ್ದಿಲ್ಲ ಎಂದು ಹೇಳಿ ಅವನ ಕೈಯಲ್ಲಿ ಒಂದು ಕೋಲನ್ನು ಕೊಟ್ಟು, ನಿನ್ನ ಬದುಕಿನಲ್ಲಿ ನಿನಗಿಂತಲೂ ಒಬ್ಬ ಮೂರ್ಖನನ್ನು ನೀನು ನೋಡಿದರೆ ಈ ಕೋಲನ್ನು ಅವನಿಗೆ ಕೊಟ್ಟುಬಿಡಿ ಎಂದು ಹೇಳಿದನು. ಇದನ್ನು ಕೇಳಿ ಆ ಸೇವಕನಿಗೆ ತುಂಬ ದುಃಖವಾಯಿತು. ತನ್ನ ಕೆಲಸವನ್ನು ಬಿಟ್ಟು ಅವನು ಬೇರೆ ಕಡೆ ಹೋದನು. ಹಲವಾರು ವರ್ಷಗಳ ನಂತರ ಅವನು ಹಿಂದಿರುಗಿ ಬಂದನು. ಬಂದ ನಂತರ ತನ್ನ ಹಳೆಯ ಯಜಮಾನನನ್ನು ನೋಡಬೇಕೆಂದು ಅವನ ಮನೆಗೆ ಹೋದನು. ಅವನ ಮನೆಗೆ ಹೋದಾಗ ಅಲ್ಲಿ ಯಜಮಾನನು ಒಂದು ಅನಾರೋಗ್ಯದ ಹಾಸಿಗೆಯಲ್ಲಿ ಮಲಗಿದ್ದನು. ನೀವು ಹೇಗಿದ್ದೀರಿ ಎಂದು ವಿಚಾರಿಸಿದನು. ಅದಕ್ಕೆ ಅವನು, ನಾನು ಪ್ರಯಾಣದಲ್ಲಿದ್ದೇನೆ ಎಂದು ಉತ್ತರ ಕೊಟ್ಟನು. ಯಾವಾಗ ಹಿಂದಿರುಗುತ್ತೀರಿ ಎಂದು ಪ್ರಶ್ನಿಸಿದನು. ಅದಕ್ಕೆ ಅವನು, ನಾನು ಹಿಂದಿರುಗುವುದಿಲ್ಲ, ಇದೇ ನನ್ನ ಕೊನೆಯ ಪ್ರಯಾಣ ಎಂದು ಉತ್ತರ ಕೊಟ್ಟನು. ಇದು ಕೊನೆಯ ಪ್ರಯಾಣವೇ? ನೀವು ಚೆನ್ನಾಗಿ ತಯಾರಿ ಮಾಡಿದ್ದೀರೇ ಎಂದು ಪ್ರಶ್ನಿಸಿದನು. ಅದಕ್ಕೆ ಅವನು, ನಾನು ತಯಾರಿ ಮಾಡಲಿಲ್ಲ ಎಂದು ಉತ್ತರ ಕೊಟ್ಟನು. ಯಾಕೆ ತಯಾರಿ ಮಾಡಲಿಲ್ಲ? ಸಮಯವಿಲ್ಲವೇ ಎಂದು ಕೇಳಿದನು. ಅದಕ್ಕೆ ಅವನು, ಸಮಯವಿತ್ತು, ಆದರೆ ನಾನು ತಯಾರಿ ಮಾಡಲಿಲ್ಲ. ಈ ಸೇವಕನು ತನ್ನ ಕೈಯಲ್ಲಿರುವ ಕೋಲನ್ನು ಅವನಿಗೆ ಕೊಟ್ಟು, ನನ್ನ ಬದುಕಿನಲ್ಲಿ ನಿನಗಿಂತ ಒಬ್ಬ ಮೂರ್ಖನನ್ನು ನಾನು ನೋಡಿದ್ದಿಲ್ಲ ಎಂದು ಹೇಳಿದನು. ಕ್ರೈಸ್ತರಲ್ಲಿ ಪ್ರಿಯರಾದ ಸಹೋದರರೇ, ಇವತ್ತಿನ ಶುಭ ಸಂದೇಶದಲ್ಲಿ ಸದ್ದುಕಾಯರು ದೇವರ ಬಳಿಗೆ ಬರುತ್ತಾರೆ. ಸದ್ದುಕಾಯರಿಗೆ ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ. ಯಾಕೆಂದರೆ ಪವಿತ್ರ ಗ್ರಂಥದಲ್ಲಿ ಈ ತೋರ ಪುಸ್ತಕವನ್ನು ಮಾತ್ರ ಅವರು ನಂಬುತ್ತಾರೆ. ಈ ತೋರ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಈ ಪುನರುತ್ಥಾನದ ಬಗ್ಗೆ ಬರೆಯಲಿಲ್ಲ ಎಂದು ಅವರು ನಂಬಿದ್ದರು. ನಾವು ಒಳ್ಳೆಯದು ಮಾಡುವಾಗ ದೇವರು ಈ ಲೋಕದಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾವು ಕೆಟ್ಟದು ಮಾಡುವಾಗ ದೇವರು ಈ ಲೋಕದಲ್ಲಿ ನಮ್ಮನ್ನು ದಂಡಿಸುತ್ತಾರೆ. ನಾವು ಯಾವಾಗಲೂ ಉಳಿಯಬೇಕಾದರೆ ಅಥವಾ ಪುನರುತ್ಥಾನವನ್ನು ಪಡೆಯಬೇಕಾದರೆ ನಾವು ಮದುವೆ ಮಾಡಿಕೊಳ್ಳಬೇಕು. ನಾವು ಮದುವೆ ಮಾಡಿಕೊಂಡ ನಂತರ ಸಂತಾನವನ್ನು ಬೆಳೆಸಬೇಕು. ಈ ಸಂತಾನ ಅಥವಾ ಮಕ್ಕಳಲ್ಲಿ ನಾವು ಯಾವಾಗಲೂ ಬದುಕಿರುತ್ತೇವೆ ಎಂದು ಅವರು ನಂಬಿದ್ದರು. ಆದ್ದರಿಂದ ಅವರು ದೇವರಿಗೆ ಈ ಪ್ರಶ್ನೆಯನ್ನು ಹಾಕುತ್ತಾರೆ. ಒಬ್ಬ ಹೆಂಗಸು, ಅವಳು 7 ಅಣ್ಣ ತಮ್ಮಂದಿರನ್ನು ಮದುವೆ ಮಾಡಿಕೊಂಡಳು. ಎಲ್ಲರೂ ಸತ್ತು ಹೋದ ನಂತರ ಸ್ವರ್ಗದಲ್ಲಿ ಅವಳು ಯಾರಿಗೆ ಹೆಂಡತಿಯಾಗಿರುವಳು? ಯೇಸು ಸ್ವಾಮಿಯವರು ಈ ಉತ್ತರವನ್ನು ಅವರಿಗೆ ಕೊಡುತ್ತಾರೆ. ಸ್ವರ್ಗದಲ್ಲಿ ಅವರು ದೇವದೂತರಂದೇ ಇರುತ್ತಾರೆ. ಅವರು ದೇವರನ್ನು ಸ್ನೇಹಿಸುತ್ತಾರೆ. ದೇವರು ಅವರನ್ನು ಸ್ನೇಹಿಸುತ್ತಾರೆ. ಅಲ್ಲಿ ಯಾರು ಮದುವೆ ಮಾಡಿಕೊಳ್ಳುವುದಿಲ್ಲ. ಪುನರುತ್ಥಾನ ಎಂಬುದು ನಿಜ. ಯಾಕೆಂದರೆ ಆ ತೋರಾ ಪುಸ್ತಕದಲ್ಲಿ, ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಗೆ ಕರೆ ನೀಡುತ್ತಾರೆ. ಹಾಗೆ ಕರೆಯುವಾಗ, ನಾನು ಅಬ್ರಹಾಮನ ದೇವನು, ಈಸಾಕನ ದೇವನು, ಯಾಕೋಬನ ದೇವನು ಎಂದು ಕರೆದಿದ್ದಾರೆ. ದೇವರು ಸತ್ತವರ ದೇವರಲ್ಲ, ಜೀವಿಸುವವರ ದೇವರು.
ದೇವರು ನಾನು ಅಬ್ರಹಾಮನ ದೇವನು ಎಂದು ಹೇಳುವಾಗ ಅಬ್ರಹಾಮನು ಬದುಕಿದ್ದಾನೆ. ಪುನರುತ್ಥಾನ ಎಂಬುದು ನಿಜ. ಕ್ರೈಸ್ತರಲ್ಲಿ ಪ್ರಿಯರೇ, ಈ ಪವಿತ್ರ ಗ್ರಂಥದಲ್ಲಿ ಅಬ್ರಹಾಮನ ಬಗ್ಗೆ ಹೀಗೆ ಬರೆದಿದೆ. ಅಬ್ರಹಾಮನು ದೇವರ ಸ್ನೇಹಿತನು. ನಾನು ನನ್ನ ಸ್ನೇಹಿತನನ್ನು ನೋಡಿ ಇವತ್ತು ನಿನ್ನನ್ನು ನಾನು ಸ್ನೇಹಿಸುತ್ತೇನೆ, ನಾಳೆ ಸ್ನೇಹಿಸುವುದಿಲ್ಲ ಎಂದು ಹೇಳುವುದು ಸಾಧ್ಯವಿಲ್ಲ. ನಾನು ಒಬ್ಬನು ಸ್ನೇಹಿಸುವಾಗ ಯಾವಾಗಲೂ ಅವನನ್ನು ಸ್ನೇಹಿಸುತ್ತೇನೆ ಅಥವಾ ಸ್ನೇಹಿಸಬೇಕು. ಆದ್ದರಿಂದ ನಾವು ಬದುಕಿರುವಾಗಲೂ ಅಥವಾ ಸತ್ತು ಹೋದರೂ ದೇವರು ನಮ್ಮನ್ನು ಸ್ನೇಹಿಸುತ್ತಾರೆ. ಪುನರುತ್ಥಾನವೆಂಬುದು ನಿಜ. ಕ್ರೈಸ್ತರಲ್ಲಿ ಪ್ರಿಯರೇ, ಇವತ್ತಿನ ಬಲಿಪೂಜೆಯಲ್ಲಿ ನಾವು ಯಾವಾಗಲೂ ದೇವರನ್ನು ಸ್ನೇಹಿಸಬೇಕು. ಅವರ ಸ್ನೇಹವನ್ನು ಪರರ ಮೂಲಕ ನಮ್ಮ ಬದುಕಿನಲ್ಲಿ ಅನುಭವಿಸಬೇಕು ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಅರ್ಪಿಸೋಣ. ಪೋಪ್ ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಕ್ರಿಸ್ತರ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ರೂಪಿಸಿಕೊಂಡು ಆ ಮೌಲ್ಯಗಳನ್ನು ಎಲ್ಲರಿಗೆ ಹರಡುವಂತೆ ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಸರ್ವ ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಕ್ರೈಸ್ತ ಕುಟುಂಬಗಳು ದೇವರ ಉದಾರತೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಬಾಳುವ ಮೂಲಕ ದೇವರಿಂದ ಪಡೆದ ಪ್ರೀತಿ ಹಾಗೂ ಕ್ಷಮೆಯ ತತ್ವಗಳನ್ನು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಂಚಿ ಬಾಳುವ ಮೂಲಕ ಸುಖ, ಶಾಂತಿ, ನೆಮ್ಮದಿ ಹಾಗೂ ವಿಶ್ವಾಸ ಎಂಬುವ ಗುಣಗಳನ್ನು ಸದಾ ನೆಲೆಸುವಂತೆ ನೋಡಿಕೊಳ್ಳಲೆಂದು ಪ್ರಾರ್ಥಿಸೋಣ. ಇಂದು ತಮ್ಮ ಜನ್ಮದಿನವನ್ನು ಆಚರಿಸಿರುವ ಫಾದರ್ ಸಲ್ವಾ ಅವರಿಗೂ ಅವರ ಕುಟುಂಬದವರಿಗೂ ಹಾಗೂ ಪ್ರಾರ್ಥಿಸೋಣ. ದಯಾಮಯ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಜೀವನದಲ್ಲಿ ನೆಮ್ಮದಿಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾರೆ ಎಂದು ವಿಶ್ವಾಸಿಸಿ ಈ ಪ್ರಾರ್ಥನೆಗಳನ್ನು ದೇವರಿಗೆ ಅರ್ಪಿಸುತ್ತೇವೆ. ಪುಟದ ಸಂಖ್ಯೆ 161. ಗುರುವಿನ ಕರಗಳಲ್ಲಿ ರೋಗಿಯ ನೀಡಿಯನು. God of all creation, through the goodness and mercy of God, to offer which our president and the human hands are made, it will become our special ಸ್ವೀಕರಿಸು ನೀ ಅರಸು, ಸ್ವೀಕರಿಸು ನೀ ಅರಸು ಎಂದು ಬೇಡುವೆನು. ದೇವ ಸ್ವೀಕರಿಸು ನನ್ನನು ನೀ ಅರಸು, ನನ್ನನು ನೀ ಅರಸು. Blessed are the Lamb, God of all creation, through the goodness ಬಾಳಿನ ನಿಯತಿ it will become our spiritual ಶುದ್ಧವೇ ತುಂಬಿರಲು ನಿನಗೆ ಅರ್ಪಿಪೆನು. ಮನವೆಂಬ ಮಂದಿರದಿ ನಗುವೆ ಚೆಲ್ಲಿರಲು ನಿನಗೆ ನೀಡುವೆನು. ದೇವ ಸ್ವೀಕರಿಸು ನನ್ನನು ನೀ ಅರಸು, ನನ್ನನು ನೀ ಅರಸು. ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ಸತ್ಯತೆಯ ಮೇಲಾಗಿ ನಮ್ಮ ಧರ್ಮಕ್ಕೆ
ಪ್ರಾರ್ಥಿಸೋಣ. ನಿಮ್ಮ ರಾಜ್ಯದ ಮಹಿಮೆಯಲ್ಲಿ ಆನಂದಿಸುವ ಸಕಲ ಯೇಸು ಸಭೆಯ ಸದಸ್ಯರೊಂದಿಗೆ ನಿಮ್ಮ ವೇದಿಕೆಯನ್ನು ಸಮೀಪಿಸುವಾಗ ನಿಮ್ಮ ಮಹಿಮಾಸ್ತುತಿಗಾಗಿ ಮಾಡಬೇಕಾದದನ್ನು ಅರಿಯಲು ನಮ್ಮ ಚಿತ್ತಗಳನ್ನು ಕೃಪಾಪೂರ್ವಕವಾಗಿ ಶೇಖರಿಸಿ ನಮ್ಮ ಮನಗಳನ್ನು ಪ್ರೇರೇಪಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆಯೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದಿರಿ. ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನೇ ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಕಳುಹಿಸಿದಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದ ಅವರು ಯಾತನೆ ಪಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪುಟದ ಸಂಖ್ಯೆ 199. ದೇವನೇ ಪರಮ ಪಾವನಾತ್ಮನೇ ಸೈನಿಕರೊಡನೆ ಪರಮ ಪೂಜ್ಯನೇ ಪರಮ ಪೂಜ್ಯನೇ ಪರಮ ಪೂಜ್ಯನೇ. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ಜಯಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ಜಯಕಾರ ಮೊಳಗಲಿ. ಜಯಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ
ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಆನಂದ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಥಾಮಸ್ ಡಾಬ್ರೆ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಕಡೆಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ,
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಾರ್ಥಿಸೋಣ.
ನಾವು ಸ್ವೀಕರಿಸಿದ ಸಂಸ್ಕಾರವು ಮನುಷ್ಯಾವತಾರ ತಾಳಿದ ನಿಮ್ಮ ಪುತ್ರ ನಿಕಟ ಪರಿಚಯವನ್ನು ನಮಗೆ ನೀಡಲಿ. ಹೀಗೆ ಅವರನ್ನು ಅನುಸರಿಸಿ ಯೇಸು ಸಭೆಯ ಸಕಲ ಸಂತರೊಂದಿಗೆ ನಾವು ಇನ್ನಷ್ಟು ನಿಷ್ಠೆಯಿಂದ ಪ್ರಭುವಿನ ಸೇವೆ ಮಾಡುತ್ತಾ ಅವರನ್ನು ಹತ್ತಿರದಿಂದ ಹಿಂಬಾಲಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.